ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಬೆಳಗಿನ ಶುಭೋದಯಗಳು ಅಂತ ಕೋರ್ತಾ ಇದ್ದೇನೆ. ರೀಸನ್ ಇಷ್ಟೇ, ನಿಮಗೆಲ್ಲರಿಗೂ ಕೂಡ ಪ್ರಾಮಿಸ್ ಮಾಡಿದ್ದೆ. ಒಂದು ಫಿಸಿಕ್ಸ್ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡಿದಾಗ ತುಮಕೂರಿಂದ ಬಹಳ ಜನ ಕೀ ಆನ್ಸರನ್ನು ಕೇಳ್ತಾ ಇದ್ರಿ. ಆ ಒಂದು ಕೀ ಆನ್ಸರನ್ನು ಇವತ್ತು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕೀ ಆನ್ಸರ್ ಕೂಡ ಕಳಿಸಿಕೊಟ್ಟಂತಹ ನಮ್ಮ ಸಿಂಚನ ಅವರು, ತುಮಕೂರಿನವರು, ಇವರಿಗೆ ಬಹಳ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರೇ ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿದ್ರು. ಎಷ್ಟು ಸುಂದರವಾದ, ಎಷ್ಟು ನೀಟಾಗಿ, ಡಿಸಿಪ್ಲಿನಾಗಿ ಹೇಳ್ತೀವಲ್ವ, ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಅವತ್ತೇ ನಾನು ಬರೀ ಹೆಸರು ಬರೆದಿರಲು ಅವತ್ತೇ ಹೇಳಿದೆ, ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ಗುಡ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಬೋರ್ಡ್ ಎಕ್ಸಾಮ್ ಅಂತ. ಪ್ರೀತಿಯ ವಿದ್ಯಾರ್ಥಿನಿ ಆಯಿತಾ, ಡೋಂಟ್ ವರಿ ಪುಟ, ಐ ಪ್ರಾಮಿಸ್ ಯು, ಓಕೆ. ನಿಮಗೆ ಏನು ಬೇಕೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ನನ್ನಿಂದ ಎಲ್ಲ ಹೆಲ್ಪ್ ಆಗುತ್ತೆ. ವಾಟ್ ಎವರ್ ಐ ವಿಲ್ ಹೆಲ್ಪ್ ಯು. ನನ್ನ ಬಳಿ ಏನಿದೆಯೋ ಪ್ರತಿಯೊಂದರಲ್ಲಿಯೂ ಕೂಡ ನಿಮ್ಮ ಒಂದು ಮೇಲ್ ಐ ಡಿಗೆ ಒಂದು ಕಾಪಿ ಬಂದೇ ಬರುತ್ತೆ. ಇಂಗ್ಲೀಷಲ್ಲಿ ಐ ವಿಲ್ ಪ್ರಾಮಿಸ್ ಯು, ಯಾವುದೇ ರೀತಿಯಾದಂಥ ಡೌಟ್ ಇಲ್ದಂಗೆ ನಿಮಗೆ ನಾನು ಬೋರ್ಡ್ ಎಕ್ಸಾಮಿಗೆ ಕಳಿಸ್ತೇನೆ. ಹಾಗೂ ಓಕೆ, ಔಟ್ ನಮ್ಮ ತುಮಕೂರಿಗೆ ನಿಮ್ಮದೇ ಒಂದು ಇಂಗ್ಲೀಷಲ್ಲಿ ಹೈಯೆಸ್ಟ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎನಿಹೌ, ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ಸಿಂಚನ ಅವರಿಗೆ ಹಾಗೂ ಕೀ ಆನ್ಸರ್ ಕಳಿಸಿಕೊಟ್ಟಂಥ ಸಿಂಚನ ತುಮಕೂರು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದ್ವಿತೀಯ ಪಿ ಯು ಸಿಯ ಫಿಸಿಕ್ಸ್ ಯೂನಿಟ್ ಟೆಸ್ಟ್ 1ರ ಉತ್ತರಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವಶನ್, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಕ್ಯಾನ್ ಅಟ್ರ್ಯಾಕ್ಟ್ ಅಂತ ಇತ್ತು. ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಬೋತ್ ಬಿ ಆ್ಯಂಡ್ ಸಿ ಅಂತ. ಪ್ರಶ್ನೆ ಪತ್ರಿಕೆ ತಾವುಗಳು ನೋಡ್ತಾ ಇದ್ದರೆ ಬೋತ್ ಬಿ ಆ್ಯಂಡ್ ಸಿ, ಡಿ ಆನ್ಸರು ಅಲ್ಲಿ ಸರಿಯಾಗತ್ತೆ. ಯಾಕಂದರೆ ಬಿ ನೆಗೆಟಿವ್ ಚಾರ್ಜ್ಡ್ ಬಾಡಿ ಹಾಗೂ ನ್ಯೂಟ್ರಲ್ ಬಾಡಿ ಅಂತ ಆನ್ಸರ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಡ್ಯಾಶ್ ಅಂತ ಇತ್ತು. CM ಅನ್ನೋದು ಸರಿಯಾದ ಉತ್ತರ. ಮೂರನೆಯ ಪ್ರಶ್ನೆ, ಇನ್ ಎ ರೀಜನ್ ಆಫ್ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಅನ್ನೋದಕ್ಕೆ ಸರಿಯಾದ ಉತ್ತರ ಬಂದು ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಅಂತ. ಫೋರ್ತ್ ಕ್ವಶನ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ ಬಿಟ್ವೀನ್ ದಿ ಪ್ಲೇಟ್ಸ್ ಈಸ್ ಡ್ಯಾಶ್ ಅಂತ ಇತ್ತು. ಹೌದಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 4ನೇದಕ್ಕೆ A ಅಂತ ಆಗುತ್ತೆ. ಅದೇ ರೀತಿಯಾಗಿ ಫಿಫ್ತ್ ಕ್ವಶನ್, ಸುಮಾರು 7 MCQಸ್ಗಳನ್ನು ನೀಡಲಾಗಿತ್ತಲ್ವ ಪ್ರಶ್ನೆ ಪತ್ರಿಕೆಯಲ್ಲಿ. ಇದೇ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ, ಇದೇ ನಿಮ್ಮ ಕ್ವಶನ್ ಪೇಪರಿನ ಬ್ಲೂ ಪ್ರಿಂಟ್ ಆಗಿರುತ್ತೆ. ಸಿಕ್ಸ್ತ್ ಕ್ವಶನ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಕರೆಂಟ್ ಡೆನ್ಸಿಟಿ ಈಸ್ ಎ ಡ್ಯಾಶ್ ಕ್ವಾಂಟಿಟಿ ಅಂತ ಇತ್ತು. ಅದು ವೆಕ್ಟರ್ ಕ್ವಾಂಟಿಟಿ ಈಸ್ ದ ರೈಟ್ ಆನ್ಸರ್, ವೆಕ್ಟರ್ ಕ್ವಾಂಟಿಟಿ. ಸೆವೆಂತ್ ಕ್ವಶನ್, SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಡ್ಯಾಶ್ ಅಂತ ಇತ್ತು. ಅದಕ್ಕೆ ವೆಬರ್ ಅನ್ನೋದು ಸರಿಯಾದ ಉತ್ತರ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವ ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫೋರ್ಸ್ ಆ್ಯಕ್ಟ್ ಆನ್ ಎ ನೆಗೆಟಿವ್ ಚಾರ್ಜ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡ್ಯಾಶ್ ಅಂತ ಇತ್ತು. ಅದು ಸರಿಯಾದ ಉತ್ತರ ಎಲೆಕ್ಟ್ರಿಕ್ ಫೀಲ್ಡ್. ನೈನ್ತ್ ಕ್ವಶನ್ನು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ನೆಗೆಟಿವ್ ಡ್ಯಾಶ್ ಗ್ರೇಡಿಯಂಟ್ ಅಂತ ಕ್ವಶನ್ ಇತ್ತಲ್ವ, ಅದಕ್ಕೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ದ ರೈಟ್ ಆನ್ಸರ್. 10ನೆಯ ಪ್ರಶ್ನೆ, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ ಡ್ಯಾಶ್, ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಸಿಂಚನ ಅವರಿಗೆ. ಯಾಕಂದರೆ ವಿ ಡೋಂಟ್ ನೋ ಆಲ್ ದೋಸ್ ಥಿಂಗ್ಸ್, ನಮಗೆ ಗೊತ್ತಿಲ್ಲದಿರುವಂಥದ್ದು ತಾವು ಹೆಲ್ಪ್ ಮಾಡಿದ್ದೀರಾ. ಇಡೀ ಕರ್ನಾಟಕದಲ್ಲಿ 2,000-3,000 ಜನ ನೋಡ್ತಾ ಇದ್ದಾರೆ ನಿಮ್ಮ ಒಂದು ವಿಡಿಯೋವನ್ನು, ನಿಮ್ಮ ಒಂದು ಹ್ಯಾಂಡ್ ರೈಟಿಂಗನ್ನು, ನಿಮ್ಮ ಒಂದು ಕೀ ಆನ್ಸರ್ಗಳನ್ನು. ಯಾರಿಗಾದರೂ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಕೀ ಆನ್ಸರ್ಗಳಲ್ಲಿ ತಾವುಗಳು ದಯವಿಟ್ಟು ಹಾಕಬೇಕು. ಯಾಕಂದರೆ ಎಲ್ಲರೂ ಕೂಡ ಇರುವುದೇ ಲರ್ನಿಂಗಿಗಾಗಿ ಅಂತ ಹೇಳ್ತೀವಿ. ಲರ್ನಿಂಗ್ ಪ್ರೊಸೆಸ್ ನಡಿಬೇಕು ಎಲ್ಲದೂ ಕೂಡ. ಅವರಲ್ಲಿ ತಪ್ಪಿದರೆ ಉತ್ತರಗಳು ಅವ್ರು ಸರಿ ಮಾಡ್ಕೊತಾರೆ, ನಮ್ಮಲ್ಲಿ ತಪ್ಪಿದರೆ ನಾವು ಸರಿ ಮಾಡ್ಕೊತೀವಿ. ವಿ ಆಲ್ ಆರ್ ಲರ್ನರ್ಸ್ ಹಿಯರ್ ಆನ್ ದ ಸೇಮ್ ಪ್ಲಾಟ್ಫಾರ್ಮ್. ಒಂದೇ ಪ್ಲಾಟ್ಫಾರ್ಮಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಕೂಡ ತಪ್ಪಿದರೆ ತಿದ್ದಿಕೊಳ್ಳುವಂಥದ್ದು ಹಾಗೂ ಬೆಳೀಲಿಕ್ಕೋಸ್ಕರ ಮಾಡಿರುವಂಥ ಈ ಒಂದು ಯೂಟ್ಯೂಬ್ ಚಾನಲ್ ಇದು. ಥರ್ಡ್ ಮೇನ್ ಕ್ವಶನ್, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರುವ ಹಾಗೆ ಆನ್ಸರ್ ಎನಿ 2 ಅಂತ ಕ್ವಶನ್ಸ್ ಇತ್ತು. ಆನ್ಸರ್ ಎನಿ 2ನಲ್ಲಿ ನಾವು ನೋಡೋದಾದರೆ ಮೆನ್ಷನ್ ಎನಿ 2 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಇತ್ತು. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಲ್ಲಿ ಬಂದುಬಿಟ್ಟು ಚಾರ್ಜ್ ಈಸ್ ಆಲ್ವೇಸ್ ಏನಿದು ಕ್ವಾಂಟಿಸೈಡ್ಸ್, ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಅಡಕ್ಟಿವ್ ಇನ್ ನೇಚರ್, ಇಟ್ ಈಸ್ ಎ ಸ್ಕೆಲಾರ್ ಕ್ವಾಂಟಿಟಿ. ಈ ರೀತಿಯಾಗಿ ತಾವುಗಳು ಉತ್ತರಗಳನ್ನು ಬರಿಬೇಕಾಗಿರುತ್ತೆ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ರೀತಿಯಾಗಿ ಬರಿಬೇಕು. 12th ಕ್ವಶನ್ ಏನಂತ ಇತ್ತು ನೋಡೋಣ. ಡ್ರಾ ದಿ ಗ್ರಾಫ್ ಬಿಟ್ವೀನ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅಂತ, ಹೌದಲ್ವಾ, ಚಾರ್ಜ್ ಕಂಡಕ್ಟರ್ ಅಂತ ಇತ್ತು. ಇದಕ್ಕೆ ಉತ್ತರ ಬಂದುಬಿಟ್ಟು ಈ ರೀತಿಯಾಗಿ ತಾವುಗಳು ಗ್ರಾಫನ್ನು ಡ್ರಾ ಮಾಡಬೇಕಾಗತ್ತೆ. ತಮಗೆ ಕಾಣ್ತಾ ಇದೆ, ಹೌದಲ್ವಾ. ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದು ರಿಕ್ವೆಸ್ಟು, ಬರ್ತಾ ಇದ್ದೇನೆ ನಿಮ್ಮ ಹತ್ರನೇ ನಾನು. ನೋಡಿ, ಈ ಕಡೆ
ತಮಗೆಲ್ಲರಿಗೂ ಕೂಡ ಕಾಣ್ಬೋದು ಇಲ್ಲಿ. ಇದು ನನ್ನ ಜಿಮೇಲ್ ಐ ಡಿ ಆಗಿರುತ್ತೆ, ನನ್ನ ಮೇಲ್ ಐ ಡಿ ಆಗಿರುತ್ತೆ, ನಮ್ಮ ಯೂಟ್ಯೂಬ್ ಚಾನಲಿನ ಮೇಲ್ ಐ ಡಿ ಆಗಿರುತ್ತೆ. ದಯವಿಟ್ಟು ಯಾರ್ಯಾರು ವೀಡಿಯೋವನ್ನು ನೋಡ್ತಾ ಇದ್ದೀರೋ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಬಳಿ ಇರುವಂತಹ ನಿಮ್ಮ ಯೂನಿಟ್ ಟೆಸ್ಟಿನ ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳುಹಿಸಿ ಕೊಡಿ. ಯೂನಿಟ್ ಟೆಸ್ಟ್ ಪೇಪರನ್ನು ಕಳುಹಿಸಿ ಕೊಡಿ. ಯಾವುದಾದ್ರೂ ಮೆಟೀರಿಯಲ್ ಇದ್ದರೂ ಕೂಡ ಕಳುಹಿಸಿ ಕೊಡಿ. ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ ಯಾರಿಗೊಬ್ಬರಿಗೂ ಹೆಲ್ಪ್ ಆಗುತ್ತೆ ಸರ್. ಆ ಒಂದು ಕೃಪೆ, ಆ ಒಂದು ದಯೆ, ದೇವರ ದಯೆ ನಿಮ್ಮ ಮೇಲೆ ಬರುತ್ತೆ ಅಷ್ಟೇ, ಮತ್ತೇನೂ ಇಲ್ಲ ಆಯಿತಾ. ನಿಮ್ಮ ಜಿಲ್ಲೆ ಹೆಸರು, ನಿಮ್ಮ ಹೆಸರು ಹಾಕಿಬಿಟ್ಟು ನಮಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಇನ್ನೊಂದು ಮುಖ್ಯವಾದ ವಿಷಯ, ದಯವಿಟ್ಟು ಆರ್ಟ್ಸ್ ಡಿಪಾರ್ಟ್ಮೆಂಟ್ ಮಕ್ಕಳು ಸಿಕ್ಕರೆ ಅವರಿಗೆ ನಮ್ಮ ನಂಬರ್ ಕೊಟ್ಬಿಟ್ಟು ಈ ಯೂಟ್ಯೂಬ್ ಚಾನಲ್ಲು ತೋರಿಸ್ಬಿಟ್ಟು ದಯವಿಟ್ಟು, ಯಾಕಂದರೆ ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಆರ್ಟ್ಸ್ ಸ್ಟ್ರೀಮಿನ ಪ್ರಶ್ನೆ ಪತ್ರಿಕೆಗಳೇ ಸಿಗ್ತಾಯಿಲ್ಲ. ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಸಿಗುತ್ತೆ, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ, ಸೋಷಿಯಾಲಜಿ, ಈ ಆಪ್ಷನಲ್ ಕನ್ನಡ, ಈ ಪ್ರಶ್ನೆ ಪತ್ರಿಕೆಗಳೇ ಸಿಗ್ತಾಯಿಲ್ಲ. ಧನ್ಯವಾದಗಳು ಸಿಂಚನ ಅವರೇ ಮತ್ತೊಮ್ಮೆ ನಿಮಗೆ, ಯಾಕಂದರೆ ಇಷ್ಟು ಕಷ್ಟಪಟ್ಟು ಸುಂದರವಾದ ಹ್ಯಾಂಡ್ ರೈಟಿಂಗಲ್ಲಿ ನಮ್ಮಂಥವ್ರು ಆಗ್ತಿದ್ದರೆ ಕಾಟಾಚಾರಕ್ಕೆ ಅಂತ ಬರೆದು ಕಳಿಸ್ತಿದ್ವೇನೋ, ಆದರೆ ನೀವು ಸುಂದರವಾದ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಕಳಿಸಿದ್ದೀರಾ. 13ನೇ ಪ್ರಶ್ನೆ, ರೈಟ್ ಆ್ಯನ್ ಎಕ್ಸ್ಪ್ರೆಷನ್ ಆಫ್ ಫೋರ್ಸ್ ಆ್ಯಕ್ಟ್ ಆ್ಯಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಟರ್ಮ್ಸ್ ಅಂತ ಇತ್ತು. ಈ ರೀತಿಯಾಗಿ ತಾವುಗಳು ಚಿತ್ರ ಬಿಡಿಸಬೇಕಾಗುತ್ತೆ. ಫೋರ್ಸ್ ಆ್ಯಕ್ಟ್ ಆನ್ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಇದೆ ಅಲ್ವಾ, ಈ ರೀತಿಯಾಗಿ ತಾವುಗಳು ಚಿತ್ರವನ್ನು ಬಿಡಿಸಬೇಕಾಗಿರುತ್ತೆ. ಫೋರ್ಸ್ ಆ್ಯಕ್ಟ್ ಆನ್ ದಿ ಇಂಡಿವಿಜುವಲ್ ಚಾರ್ಜ್ ಈಸ್ ಅಂತ, ಹೌದಲ್ವಾ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಲೆಂತ್ ಇದೆ ಇದು ಆನ್ಸರು. ಇದು ಕೂಡ 2 ಅಂಕಕ್ಕೆ ಇರುವಂಥದ್ದು. ನಮ್ಮ ಸ್ವಲ್ಪ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಜಾಸ್ತಿ ಬರೆಯೋದ್ರಲ್ಲಿ ಕೈ ಎತ್ತಿದ್ದು, ಆಯಿತಾ. ಓಮ್ಸ್ ಲಾ ಒಂದು ಕೇಳಿದ್ದೇನೆ ನಿಮಗೆ, ಯಾವುದು ಪ್ರಶ್ನೆ ಬನ್ನಿ. 14th ಕ್ವಶನ್ ಬಂದುಬಿಟ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ ಇತ್ತು, ಹೌದಲ್ವಾ. ಈ ರೀತಿಯಾಗಿ ಚಿತ್ರ ಹಾಕಿಬಿಟ್ಟು ನೋಡಿ ಏನಂತ ಬರೆದಿದ್ದಾರೆ, ಸ್ವಲ್ಪ ಓದ್ತೇನೆ. ಕಾನ್ಸ್ಟೆಂಟ್ ಟೆಂಪ್ರೇಚರ್ ದಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪ್ಲೈಡ್ ಅಕ್ರಾಸ್ ದಿ ಕಂಡಕ್ಟರ್. ಮೀನಿಂಗ್ ಎಲ್ಲ ನಿಮಗೆ ಗೊತ್ತಪ್ಪ, ನಾವೇನು ಇಂಗ್ಲೀಷ್ ಟೀಚರು ಓದ್ಬೋದು ಅಷ್ಟೇ ಇಲ್ಲಿ, ಹೌದಲ್ವಾ. ಇದು ಕಷ್ಟ ಪಷ್ಟ ಎಲ್ಲ ನಿಮಗೆ ಗೊತ್ತು, ಎಷ್ಟು ಕಷ್ಟ ಇರುತ್ತೆ ಏನು ಕತೆ ಅಂತ. ಆದರೆ ಸುಂದರವಾಗಿ ನೀಟಾಗಿ ಸ್ಪೇಸನ್ನು ಕೊಟ್ಟು ಬರೆದಿದ್ದಾರಲ್ವ, ಅದಕ್ಕೆ ಅವರಿಗೆ ನಿಮ್ಮಿಂದನೂ ಕೂಡ ದಯವಿಟ್ಟು ನಿಮ್ಮ ಕಮೆಂಟ್ಸ್ಗಳಲ್ಲಿ ನಮ್ಮ ಸಿಂಚನ ಅವರಿಗೆ, ಹೌದಲ್ವಾ, ಎಲ್ಲರೂ ಕೂಡ ತುಮಕೂರು ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು, ಗ್ರ್ಯಾಟಿಟ್ಯೂಡನ್ನು ತಿಳಿಸಬೇಕು, ಥ್ಯಾಂಕ್ ಯು ಅಂತ ದಯವಿಟ್ಟು ಆ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. 3rd ಮೇನ್ ಕ್ವಶನ್, ಪ್ರೀತಿಯ ವಿದ್ಯಾರ್ಥಿಗಳೇ, ಆನ್ಸರ್ ಎನಿ 2 ಅಂತ ಇತ್ತು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 3 ಮಾರ್ಕ್ಸ್ ಇದೆ. ಇಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ ಒಂದು ಪ್ರಶ್ನೆ ಇತ್ತು ನಿಮಗೆ. ಡ್ರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಯೂಸಿಂಗ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತ, ಹೌದಲ್ವಾ. ಅದಕ್ಕೆ ಉತ್ತರವನ್ನು ಇವರು ಬರೆದಿದ್ದಾರೆ. ಧನ್ಯವಾದಗಳು ಸಿಂಚನ ಅವರೇ, ಗಾಡ್ ಬ್ಲೆಸ್ ಯು, ಆಯಿತಾ. ಹ್ಯಾಂಡ್ ರೈಟಿಂಗ್ ನೋಡಿದಾಗೆಲ್ಲ ಖುಷಿ ಆಗ್ತಾಯಿದೆ. ಇದೇ ರೀತಿಯಾಗಿ ವಿಡಿಯೋ ನೋಡ್ತಿರೋರು ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಟಿಂಗನ್ನು ಇದೇ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆಯಬಹುದು. ನೋಡಿ, ಇವ್ಯಾಲ್ಯುವೇಟ್ರಿಗೆ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಏನು ಅಂತ ಹೇಳಿದರೆ ನಿಮ್ಮ ಬುಕ್ಲೆಟ್ ಅಲ್ಲ, ನಿಮ್ಮ ಡಿಸಿಪ್ಲಿನು. ನೋಡಿ ಎಷ್ಟು ನೀಟಾಗಿ ಸ್ಪೇಸನ್ನು ಕೊಟ್ಬಿಟ್ಟು ಎಲ್ಲೆಲ್ಲಿ ಏನೇನು ಬರೀಬೇಕು, ಎಲ್ಲೆಲ್ಲಿ ಏನೇನು ಇರಬೇಕು ಎಲ್ಲದೂ ಕೂಡ ಇದೆ. ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಧನ್ಯವಾದಗಳು ಸಿಂಚನ ಅವರೇ, ಗಾಡ್ ಬ್ಲೆಸ್ ಯು. ಐ ಥಿಂಕ್ ನಿಮ್ಮ ಅಪ್ಪಾಜಿ ಹೆಸರು ಶೇಖರ್ ಅಂತ ಅನಿಸುತ್ತೆ ಸರ್. ನಿಮಗೂ ಕೂಡ ಬೆಳಗಿನ ಶುಭೋದಯಗಳು, ಗಾಡ್ ಬ್ಲೆಸ್ ಯು. ಇಂಥ ಒಳ್ಳೆಯ ಮನಸ್ಥಿತಿ ಇರುವಂಥ ಮಗುವನ್ನು ಹೊಂದಿದ್ದೀರ ತಾವುಗಳು, ದೇವರು ಕೊಟ್ಟಿದ್ದಾನೆ, ಅದು ಗ್ರೇಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಓದೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನಿಸುತ್ತೆ ನನಗೆ. ದಯವಿಟ್ಟು ತಮಗೆ ಬೇಕಾಗಿರುವಂಥ ಎಲ್ಲದೂ ಕೂಡ ನಾವು ಅಪ್ಲೈ ಇಲ್ಲಿ ಮಾಡ್ತಾಯಿದ್ದೇವೆ. ಈಗಾಗಲೇ ನಾನು ಪ್ರಥಮ PUCಯ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೇನೆ. ಅದಕ್ಕೆ ಕೀ ಆನ್ಸರ್ ಕೂಡ ಇದೆ ಅನಿಸುತ್ತೆ, ಆದರೆ ಅದು ಸರಿನೋ ತಪ್ಪೋ ಗೊತ್ತಿಲ್ಲ. ದಯವಿಟ್ಟು ಈ ರೀತಿಯಾಗಿ ಒಂದು ಬರೆದುಬಿಟ್ಟು ತಾವುಗಳು ನಮಗೆ ಪೋಸ್ಟ್ ಮಾಡಿದರೆ, ನಮ್ಮ ಒಂದು ಮೇಲ್ ಐ ಡಿ ಫಸ್ಟ್ ಪೇಜಲ್ಲೇ ಇತ್ತಲ್ವ, ಅದು ಮೇಲ್ ಐ ಡಿ ಆಗಿರುತ್ತೆ. ಅದಕ್ಕೆ ಪೋಸ್ಟ್ ಮಾಡಿದರೆ ಹೆಲ್ಪ್ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ. ಹಾಗೂ ನಮ್ಮ ಕೆಮಿಸ್ಟ್ರಿ ಪೇಪರ್ ಕೂಡ ನಾವು ಅಪ್ಲೋಡನ್ನು ಮಾಡಿದ್ದೇವೆ. ಯಾರಿಗಾದರೂ ಸಮಯವಿದ್ದರೆ, ಯಾಕಂದರೆ ಈಗ ಲ್ಯಾಕ್ ಆಫ್ ಟೈಮ್ ಇರದೇ ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮ ಬಳಿ ಏನಾದರೂ ಕೆಮಿಸ್ಟ್ರಿ ಪೇಪರಿನ ಕೀ ಆನ್ಸರ್ ಈ ರೀತಿಯಾಗಿ ಬರೆದು ಕಳಿಸೋರಿದ್ದರೆ ದಯವಿಟ್ಟು ಕಳಿಸಿ, ನಿಮ್ಮ ಹೆಸರು ಹಾಗೂ ಜಿಲ್ಲೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಇಂಗ್ಲೀಷಲ್ಲಿ ಬಹಳ ವೀಕ್ ಇರೋರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಔಟ್ ಆಫ್ ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಗ್ರಾಮರ್ ಪಾರ್ಟ್ಗಳು, ಕನ್ನಡ ಟು ಕನ್ನಡ, ಇಂಗ್ಲೀಷ್ ಟು ಇಂಗ್ಲೀಷ್, ಈ ರೀತಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ಪ್ರತಿಯೊಂದು ಮಗುಗೆ ಅವನ ಲೆವೆಲ್ಲಿಗೆ ತಕ್ಕಂತೆ ಪಾಠವನ್ನು ಮಾಡಿರುವಂಥದ್ದು, ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು ನಮ್ಮ ಗೆಳೆಯರು, ಆಯಿತಾ. ನಾನೇ, ಮತ್ತಾರೂ ಅಲ್ಲ.
ಧನ್ಯವಾದಗಳು. ನಾನು ಅನ್ನೋದು ಇರಬಾರ್ದು ಅಂತ ಅಷ್ಟೇ, ಆಯಿತಾ? ಯಾಕಂದರೆ ಇವತ್ತಿದ್ದರೆ ನಾಳೆ ಇಲ್ಲ ನಾವುಗಳು. ಇರುವವರೆಗೂ ನಿಮ್ಮ ನಾಲೆಡ್ಜ್ಗಳನ್ನು ಶೇರ್ ಮಾಡಿ, ನಾವು ನಮ್ಮ ನಾಲೆಡ್ಜನ್ನು ಶೇರ್ ಮಾಡ್ತೀವಿ ಅಂತ ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಎಲ್ಲರೂ ಕೂಡ ಎಷ್ಟು ಆಗುತ್ತೋ ಎಕ್ಸಾಮ್ಗಿಂತ ಮುಂಚೆ. ಎಲ್ಲ ಕಡೆ ಡಿಸಾಸ್ಟರ್ ಭಾಳ ಆಗಿದೆ. ದಯವಿಟ್ಟು ನಿಮ್ಮ ಬಳಿ ಏನು ಪಾಕೆಟ್ ಮನಿ ಅಂತ ಇದೆಯೋ, ನೀವೇನು ತಿನ್ನಬೇಕು ಅಂತ ಇದ್ದೀರೋ ಅದರಲ್ಲಿ ಅಟ್ಲೀಸ್ಟ್ ಒಂದು 10%ನಾದರೂ ಆ ಒಂದು ಬಡ ಜನರಿಗೆ, ನಿರ್ಗತರಿಗೆ ಹೆಲ್ಪನ್ನು ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರಾ ಸರ್, ಯೂನಿಟ್ ಟೆಸ್ಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಬೆಳಗ್ಗೆ ಎದ್ದು ಓದ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು. ಯಾವ ಸಮಯದಲ್ಲಿ ಓದಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಏನನ್ನು ತಿನ್ನಬೇಕು, ಎಷ್ಟು ತಾಸು ಓದಬೇಕು, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ವಿಡಿಯೋಸ್ಗಳನ್ನು ಮಾಡಿಕೊಟ್ಟಿದ್ದೆ. ಸಮಯ ಸಿಕ್ಕರೆ ಇನ್ನೊಂದು ವಿಡಿಯೋನ ಮಾಡ್ತೇನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದೇವರು ಎಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಸಮಯನ ವ್ಯರ್ಥ ಮಾಡಬೇಡಿ. ಅರ್ಲಿ ಮಾರ್ನಿಂಗ್ ಈಸ್ ದ ಬೆಸ್ಟ್ ಟೈಮ್ ಟು ರೀಡ್, ಆಯಿತಾ? ಈವ್ನಿಂಗ್ ಟೈಮಲ್ಲಿ ಬರೆದು ಕಲೀರಿ, ಮಾರ್ನಿಂಗ್ ಸಮಯದಲ್ಲಿ ಓದಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡುತ್ತಿದ್ದೇನೆ. ಕೊನೆಯ ಪ್ರಶ್ನೆಯಲ್ಲಿ ಇದ್ದೀವಿ ನಾವು. ಧನ್ಯವಾದಗಳು. ರೀಸನ್ ಇಷ್ಟೇ, ಕೆಲವೊಮ್ಮೆ ಸಂಪೂರ್ಣವಾಗಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೇವೆ. ಯಾಕಂದರೆ PDF ಕಾಪಿ ಅಟ್ಯಾಚ್ಮೆಂಟ್ ಕೊಟ್ಟಾಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಡೌನ್ಲೋಡೇ ಆಗಿರಲ್ಲ. ಏನಂತೀರ, ಟೆಕ್ನಿಕಲ್ ಪ್ರಾಬ್ಲಮ್ ಬರುವಂಥದ್ದು ಜಾಸ್ತಿ, ಕರಪ್ಟ್ ಆಗುವಂಥದ್ದು PDFಗಳು. ಹಾಗಾಗಿಯೇ ನಾವು ವಿಡಿಯೋ ಇಲ್ಲಿ ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಡುತ್ತೇವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋದ ಕೆಳಗಡೆ ನಿಮ್ಮ ಕ್ವಶನ್ ಪೇಪರಿನ ಲಿಂಕ್ ಕೂಡ ಅಲ್ಲೇ ಕೊಟ್ಟಿರ್ತೇನೆ. ಯಾಕಂದರೆ ಬಹಳ ಜನ ಮತ್ತೆ ಎಲ್ಲಿದೆ ಪ್ರಶ್ನೆ ಪತ್ರಿಕೆ ಅಂತ ಕೇಳ್ತಾರೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಧನ್ಯವಾದಗಳು.